ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ನನ್ನ ಮಗಳಿಗೆ ಹಾಯ್ ಮಾಡು ಅಂತ ಹೇಳಿಕೊಟ್ರೆ ಅವಳು ಬಾಯ್ 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 ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕೆ ನಾನು ಹಾಯ್ ಮಾಡು ಅಂತ ಹೇಳ್ಕೊಡ್ತಾ ಇದ್ದೆ. ಇನ್ನು ಅದಾದಮೇಲೆ ನಾನು ಅವಳಿಗೆ ಬಾದಾಮಿ ತಿನ್ಸೋಣ ಅಂತ ಹೇಳಿ ಬಾದಾಮಿ ಸಿಪ್ಪೆನೆಲ್ಲ ಬಿಡಿಸ್ಕೊತಾ ಇದ್ದೆ. ಅವಳ ಕೈಯಲ್ಲೂ ನಿಲ್ತಾ ಇರಲಿಲ್ಲ. ಸಿಪ್ಪೆನೆಲ್ಲ ತೆಗೆದು ಲೋಟಕ್ಕೆ ಹಾಕ್ಕೊಂಡು ಅದನ್ನೇ ತಿನ್ನೋಕ್ಕೆ ಅಂತ ಹೋಗ್ತಾ ಇದ್ಲು. ಅದಾದಮೇಲೆ ನಾನು ಕಾಫಿ ಮಾಡೋದಕ್ಕೆ ಅಂತ ಇಟ್ಬಿಟ್ಟು ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟಾಡ್ತಾ ನಿಂತಿದ್ದೆ. ತಾತ ಅಂತ ಅವಳು ಹಾಗೆ ಮಾಡ್ತಾಯಿದ್ಲು. ಅವಳ ಜೊತೆ ಆಟಾಡ್ಕೊತಾ ಕಾಫಿ ಕೂಡ ರೆಡಿ ಆಯಿತು. ಕಾಫಿನ ಸೋಸ್ಕೊಂಡು ನಾನು ಕಾಫಿ ಕುಡಿಯೋಣ ಅಂತ ಹೊರಗಡೆ ಹೋದೆ. ಅದಾದಮೇಲೆ ಅಲ್ಲಿ ಚಾಕ್ಲೇಟ್ ಇತ್ತು ಅಂತ ಚಾಕ್ಲೇಟ್ ಕೇಳಿದ್ಲು. ಆ ಜೆಲ್ಲಿ ಚಾಕ್ಲೇಟು ಅದನ್ನು ತಿನ್ನಿಸ್ದೆ. ಅದು ನೋಡಿದ್ರೆ ಅವಳು 2 ನಿಮಿಷಕ್ಕೆ ಅದು ಗುಳುಂ ಸ್ವಾಹ ಮಾಡ್ಕೊಬಿಟ್ಟವಳೆ. ಅದ್ದು ತಿಂದಿಲ್ಲ, ಹಂಗೆ ತಿಂದವಳೆ. ಅದಕ್ಕೆ ಬಾಯಿ ತೋರಿಸು ಇಷ್ಟು ಬೇಗ ತಿಂದಿದ್ಯಾ ಅಂತ ನಾನು ನೋಡ್ತಾ ಇದ್ದೆ. ಅವಳು ತೋರಿಸ್ತಾ ಇದ್ಲು. ಇನ್ನು ಸಂಜೆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ವ, ಸೊ ಅದನ್ನೆಲ್ಲ ಜೋಡಿಸ್ಕೊಬೇಡ ಅಂಥೇಳಿ ಜೋಡಿಸ್ಕೊತಾ ಇದ್ದೆ. ಹಾಗೆ ರಾತ್ರಿ ಊಟಕ್ಕೆ ಇವತ್ತೇನು ನಾನ್ ವೆಜ್ ಮಾಡಿರಲಿಲ್ಲ ಮಧ್ಯಾಹ್ನ ಎಲ್ಲ. ಸೊ ಹಂಗಾಗಿ ರಾತ್ರಿಗೆ ಸೀದಿರೋ ಕೋಳಿನ ತಂದಿದ್ರು. ಚಿಕನ್ಗೆ ಕಾಯಿಲೆ ಬಂದರು, ಕೋಳಿ ರೇಟ್ ಮಾತ್ರ ಕಡಿಮೆ ಆಗಿಲ್ಲ. ನಮ್ಮ ಜನ ತಿನ್ನೋದನ್ನು ಬಿಟ್ಟಿಲ್ಲ. ಸೊ ಹಂಗಾಗಿ ತಂದಿದ್ವಲ್ಲ ಅಂಥೇಳಿ ಒಂದು 5 ಸಲ ಅಂತೂ ನೀಟಾಗಿ ವಾಶ್ ಮಾಡಿದ್ದೀನಿ ಅದನ್ನು. ಆಮೇಲೆ ಒಂದು ಹಾಫ್ ಆನ್ ಅವರ್ ಅರಿಶಿನ ಉಪ್ಪಲ್ಲಿ ನೀಟಾಗಿ ನೆನೆಸಿಟ್ಟು ಮತ್ತೆ 2 ಸಲ ವಾಶ್ ಮಾಡಿ ಬಿರಿಯಾನಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಬಿರಿಯಾನಿಲೂ ನಾನು ಅರಿಶಿನ ಉಪ್ಪಕ್ಕೆ ಮತ್ತೆ ಬೇಯಾಕಿದ್ದೆ. ಅದಾದಮೇಲೆ ಒಂದು ಸೈಡ್ ಬಿರಿಯಾನಿಗೆಲ್ಲ ಇಟ್ಬಿಟ್ಟು ಇನ್ನೊಂದು ಸೈಡು ಗ್ರೇವಿ ಮಾಡ್ಕೊಳ್ಳೋಣ ಅಂತ ಗ್ರೇವಿಗೂ ಎಲ್ಲ ರೆಡಿ ಮಾಡಿಕೊಂಡು ಅದನ್ನು ಸಹ ಒಗ್ಗರಣೆ ಹಾಕ್ಕೊಂಡು ಚಿಕನ್ನು ಕೂಡ ಅದನ್ನು ಮತ್ತೆ ಅರಿಶಿನ ಉಪ್ಪಲ್ಲಿ ನೀಟಾಗಿ ನೀರು ಬಿಡೋವರೆಗೂ ಬೇಯಿಸ್ಕೊಂಡು ಅದಾದಮೇಲೆ ಖಾರ ಎಲ್ಲ ಹುರಿದು ಮಿಕ್ಸ್ ಮಾಡಿದೆ. ಇದಕ್ಕೂ ಸಹ ಎಲ್ಲ ಹಾಕ್ಬಿಟ್ಟು ಬೇಯೋಕ್ಕೆ ಬಿಟ್ಬಿಟ್ಟು ನಾನು ನನ್ನ ಮಗಳು ಸ್ವಲ್ಪ ಹೊತ್ತು ಹಾಲ್ಗೆ ಹೋಗಿದ್ವಿ. ಸೆಕೆ ಅಂದರೆ ಸೆಕೆ, ತುಂಬಾ ಬಿಸಿಲಲ್ವ. ಸೊ ಹಂಗಾಗಿ ತುಂಬಾ ಸೆಕೆ ಈ ಕಡೆ. ಅದಾದಮೇಲೆ ನಾನು ನನ್ನ ಮಗಳು ಸ್ವಲ್ಪ ಹೊತ್ತು ಆಟ ಆಡ್ತಿದ್ವಿ. ಅಲ್ಲಿ ನನ್ನ ಮಗಳು ಬಾಯ್ ಮಾಡ್ತಾಯಿದ್ದು. ಅದಾದಮೇಲೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದೆ. ಅಷ್ಟೊತ್ತಿಗೆ ಬಿರಿಯಾನಿ ರೆಡಿಯಾಗಿತ್ತು. ಸೊ ಲಿಡ್ ತೆಗೆದು ನೋಡಿದೆ, ಚೆನ್ನಾಗಿ ಬಂದಿತ್ತು ಬಿರಿಯಾನಿ. ಅದಾದಮೇಲೆ ಅವಳಿಗೆ ಊಟ ಮಾಡಿಸಿ ನಾನು ಕೂಡ ಊಟ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ.